ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳೇ ಹಾಗೂ ನಮ್ಮ ಪಿ ಡಿ ಒ ಸರ್ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈಗಾಗಲೇ ಸಾಕಷ್ಟು ವಿಚಾರ ಮಾತಾಡ್ಬಿಟ್ಟಿದ್ದಾರೆ ಅಲ್ವಾ? ನಿಮಗೂ ಬೋರ್ ಅನ್ನಿಸ್ತಾ ಇದೆಯಾ? ಈಗ ಏನಪ್ಪ ಅಂದರೆ, ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಯಾಕೆ ಗಡಿ ಗ್ರಾಮಗಳನ್ನು ನಾವು ಆಯ್ಕೆ ಮಾಡ್ಕೊತಾ ಇದ್ದೀವಿ ಅಂದರೆ, ಈಗ ಗಡಿ ಗ್ರಾಮಗಳಲ್ಲಿ ಇರೋರೆಲ್ಲ ನಮ್ಮ ರೈತರ ಮಕ್ಕಳು, ಬಡವ್ರ ಮಕ್ಕಳು, ಕೂಲಿ ಕಾರ್ಮಿಕರು ಏನಿದ್ದಾರೆ ಅವ್ರ ಮಕ್ಕಳೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದೋದು. ನಾವೂ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಈ ಒಂದು ಸ್ಥಾನಕ್ಕೆ ಬಂದಿರೋರು. ಈಗ ನಿಮಗೆ ಸರ್ಕಾರದಿಂದ ಏನಿದೆ, ಬಟ್ಟೆ ಕೊಡ್ತಾರೆ, ಬುಕ್ಸ್ ಕೊಡ್ತಾರೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಾವು ಓದೋವಾಗ ಈ ಥರ ಕುತ್ಕೊಳ್ಳೋಕ್ಕೂ ವ್ಯವಸ್ಥೆ ಇರಲಿಲ್ಲ. ಮೇ ಬಿ ಸಾರ್ ಅವ್ರಿಗೆ ಗೊತ್ತಿರುತ್ತೇನೋ. ನಾವು ಹೋದಾಗ ಕೆಳಗಡೆ ಕುತ್ಕೊತಾ ಇದ್ವಿ. ಗೊತ್ತಾ? ನೀವು ಯಾವಾಗಲಾದ್ರೂ ಕೆಳಗಡೆ ಕುತ್ಕೊಂಡಿದ್ದೀರಾ? ಇಲ್ವಲ್ಲ. ನಾವು ಓದೋವಾಗ ಕೆಳಗಡೆ ಈ ಥರ ಏನೋ ಫ್ಲೋರಿಂಗ್ ಇದೆಯಲ್ವಾ, ಏನು ನಿಮಗೆ ಟೈಲ್ಸ್ ಹಾಕ್ಸಿದ್ದಾರೆ ಆ ಥರನೂ ಇರಲಿಲ್ಲ. ಅವಾಗೆಲ್ಲನೂ ಚಪ್ಪಡಿ ಕಲ್ಲು ಕಿತ್ತೋಗಿರ್ತಾಯಿತ್ತು. ಆ ಕಡೆ ಈ ಕಡೆ ಹಂಗೆ ಅಣಕು ಡೊಂಕಲ್ಲಿ ಕೂತ್ಕೊಂಡು ಓದಿರೋ ಅಂಥವ್ರು ನಾವು. ಅದಕ್ಕೆ ನಾವೇನಕ್ಕೆ ಈಗ ಸರ್ಕಾರಿ ಶಾಲೆಗಳೀಗ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ಇರೋ ಇದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಈಗ ಇಷ್ಟು ಜನ ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಜನ ಇದ್ದೀರಾ. ಒಂದು ಗಾದೆ ಹೇಳ್ತಾರೆ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ಅಲ್ವಾ? ಅಂದರೆ ಹೆಣ್ಮಕ್ಳು ಕಲ್ತ್ಕೊಂಡ್ರೆ ಒಂದು ಶಾಲೆಯನ್ನು ನಾವು ತೆರೆದಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಗಂಡು ಮಕ್ಕಳು ಕ್ರಮೇಣ ಕಡಿಮೆ ಆಗಿದ್ದಾರೆ. ಮೇ ಬಿ ಇರ್ಬೋದು, ಏನೋ ಈಗ ಅವರ ಸಂಖ್ಯೆ ಏನು ಕಡಿಮೆ ಇರ್ಬೋದು. ಬಟ್ ಇಬ್ಬರೂ ಈಕ್ವಲ್ ಆಗಿ ಈಗ ನಮ್ಮ ಗುರುಗಳೇನಿದ್ದಾರೆ, ಈಗ ಅವ್ರ ನಿಮ್ಮ ಗುರುಗಳಂದರೆ ನಮಗೂ ಗುರುಗಳೇನೆ, ಈಕ್ವಲ್ ಆಗಿ ಎಲ್ರಿಗೂ ಪಾಠ ಮಾಡ್ತಾರಲ್ವಾ? ಇದರಲ್ಲಿ ಕೆಲವ್ರಿಗೆ ಕಡಿಮೆ ಬರುತ್ತೆ, ಕೆಲವ್ರಿಗೆ ಜಾಸ್ತಿ ಬರುತ್ತೆ ಅಲ್ವಾ? ಯಾಕೆ ಅಂದರೆ ಅದನ್ನು ನಾವು ತಗೊಳ್ಳೋ ಅಂಥ ರೀತಿಯಲ್ಲಿ ಈ ಕೆಲವರು ಶ್ರದ್ಧೆಯಿಂದ ತಗೊತಾರೆ. ಅವ್ರು ಏನು ಹೇಳ್ತಾರೆ ಪಾಠಗಳನ್ನ ಅದನ್ನ ತಗೊಂಡು ಒಳ್ಳೆ ಮುಂದಕ್ಕೆ ಹೋಗ್ತಾರೆ. ಈಗ ನಿಮ್ಮಲ್ಲಿ ಎಷ್ಟು ಜನ, ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊನ್ನೆ IAS ಎಕ್ಸಾಮ್ ಬರೆದಿದ್ರು, ಅದು ರಿಸಲ್ಟ್ ಬಂತು. ಎಷ್ಟು ಜನ ಪಾಸಾಗಿದ್ದಾರೆ ಗೊತ್ತಾ ನಮ್ಮ ಕೋಲಾರಲ್ಲಿ? ಗೊತ್ತಿಲ್ವಾ? 5 ಜನ ಪಾಸಾಗಿದ್ದಾರೆ. ಅದೇ ಥರ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಗಡಿ ಗ್ರಾಮಗಳಿಂದ ಯಾರಾದರೂ ನಮ್ಮ ತಾಲೂಕಿಂದ, ಈಗ ಮೊನ್ನೆ ತಿಮ್ಮನಾಯಕನಹಳ್ಳಿಯವರು IAS ಪಾಸಾಗಿದ್ದರು. ಅದೇ ಥರ ನೀವು, ಏನು ದೊಡ್ಡ ವಿಚಾರ ಏನಿಲ್ಲ. ಈಗ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಬೇರೆ ರಾಷ್ಟ್ರಗಳಲ್ಲಿ, ಈಗ ನಮ್ಮ ದೇಶದಿಂದ ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಸ್ಯಾಲ್ರಿ ತಗೊಂಡು ಕೆಲಸ ಮಾಡ್ತಾ ಇರೋರು ಅಂತ ಇದ್ದಾರೆ. ಗೊತ್ತಿದೆಯಾ? ಗೂಗಲ್ CEO ಇದ್ದಾರೆ, ಸುಂದರ್ ಪಿಚಾಯ್ ಅಂತ ಹೇಳ್ಬಿಟ್ಟು. ಗೊತ್ತಾ? ಅವರು ಅತಿ ಹೆಚ್ಚು ಸ್ಯಾಲ್ರಿ ತಗೊತಾ ಇರೋವಂಥವ್ರು ನಮ್ಮ ದೇಶದವರು. ಅದೇ ಥರ ಬೇರೆ ಫೇಸ್ಬುಕ್ಕು ಮತ್ತು ವಾಟ್ಸಪ್ಪು ಇದೆಲ್ಲ CEOಗಳು ಎಲ್ಲ ಇದ್ದಾರಲ್ವ. ಮ್ಯಾಕ್ಸಿಮಮ್ಮು ಬೇರೆ ದೇಶದಲ್ಲಿ ಅತಿ ಉನ್ನತ ಹುದ್ದೆಯಲ್ಲಿರೋರು ನಮ್ಮ ಭಾರತ ದೇಶದವರು. ತುಂಬ ಹೆಮ್ಮೆ ಅನಿಸುತ್ತೆ. ಅದೇ ಥರ ನಮ್ಮ ರಾಜ್ಯದಿಂದ, ನಮ್ಮ ಕರ್ನಾಟಕದಿಂದ, ಅದು ನಮ್ಮ ಕೋಲಾರ ಜಿಲ್ಲೆಯಿಂದ ನಮ್ಮ ಮುಳಬಾಗ್ಲಿಂದ ನೀವು ಉನ್ನತ ಮಟ್ಟಕ್ಕೆ ಹೋಗಿ ನಿಮಗೇನು ಶಿಕ್ಷಣಕ್ಕೆ ಏನೇ ವ್ಯವಸ್ಥೆ ಬೇಕಾಗಿರಲಿ ನಾವೆಲ್ಲ ಈಗಲೇ ನಿಮ್ಗೆ ಮಾತು ಕೊಡ್ತಾ ಇದ್ದೀವಿ. ಉನ್ನತ ವ್ಯಾಸಂಗಕ್ಕೆ ನಮ್ಗೆ ಈ ಥರ ತೊಂದರೆ ಆಗ್ತಾಯಿದೆ ಅಂದರೆ, ಈಗ ಒಂದು ಹೇಳ್ತೀನಿ ನೋಡಿ, ನೀವು ಚೆನ್ನಾಗಿ ಓದಿದ್ರೆ ನೀವು ಯಾರ ಸಹಾಯನೇ ಇಲ್ದಿರ ನೀವೇ ಓದ್ಬೋದು. ಆಪ್ಷನ್ ಇದೆ. ಏನು? ಬ್ಯಾಂಕ್ ಲೋನ್ ಕೊಡುತ್ತೆ. ಲೋನ್ ತಗೊಂಡು ನೀವೇ ಉನ್ನತ ವಿದ್ಯಾಭ್ಯಾಸ ಮಾಡಿ ಮತ್ತೆ ನಿಮಗೆ ಜಾಬ್ ಬಂದ ಮೇಲೆ ಅದನ್ನು ಲೋನು ಕಟ್ಕೊಳ್ಳೋ ಅಂಥ ವ್ಯವಸ್ಥೆನೂ ಇದೆ. ಅದು ಬಿಟ್ಟು ನಾವು ನಿಮ್ಮ ಜೊತೆ ಇರ್ತೀವಿ ಎಲ್ಲ. ಯಾಕೆ ಅಂದರೆ ಈಗ ನಿಮ್ಮ ತಂದೆ ತಾಯಿಗಳು, ಈಗ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ, ಅವರು ಏನು ಮಾಡ್ತಾ ಇರ್ತಾರೆ? ಬಿಸಿಲಲ್ಲಿ ಕಷ್ಟಪಡ್ತಾ ಇರ್ತಾರೆ ಅಲ್ವಾ? ಎಲ್ಲ ಯಾರಾದರೂ ಮನೆಗಳಲ್ಲಿ ಕೂತ್ಕೊಂಡು, ಇಲ್ಲ ಅಫಿಷಿಯಲ್ಸ್ ಯಾರಾದರೂ ಇದ್ದಾರಾ? ಮೇ ಬಿ 1 or 2 ಇರ್ಬೋದು. ಬಟ್ ಮ್ಯಾಕ್ಸಿಮಮ್ಮು ಎಲ್ಲ ಬಿಸಿಲಲ್ಲಿ ಕಷ್ಟಪಟ್ಟು ಅವ್ರು ದುಡಿದ್ರೇ ನಿಮ್ಮನ್ನ ಇಲ್ಲಿ ಕಳಿಸೋದು. ಇಲ್ಲಿಗೆ ಯಾಕೆ ಕಳಿಸ್ತಾ ಇದ್ದಾರೆ ಅಂದರೆ, ಕೆಲವ್ರಿಗೆ ಖಾಸಗೀಕರಣ, ಈಗ ಖಾಸಗಿ ಶಾಲೆಗಳಿದೆ, ಅಲ್ಲಿ ಸ್ಟ್ರೆಂತ್ ಇದೆ, ಚೆನ್ನಾಗಿ ಒಳ್ಳೆ ಬಿಲ್ಡಿಂಗ್ ಮಾಡಿರ್ತಾರೆ. ಈಗ ನಿಮಗೂ ಒಳ್ಳೆ ಬಿಲ್ಡಿಂಗ್ ಇದೆ, ಅಲ್ಲಿನೂ ಉಪನ್ಯಾಸಕರು, ಟೀಚರ್ಸ್ ಇರ್ತಾರೆ, ಇಲ್ಲೂ ನಿಮಗೂ ಇದ್ದಾರೆ. ಬಟ್ ಡಿಫ್ರೆನ್ಸ್ ಏನು ಅಂದರೆ, ಅಲ್ಲಿ ಇರೋವಂಥ ಟೀಚರ್ಸು ಇಲ್ಲಿರೋವಂಥ ಕ್ವಾಲಿಫೈಡ್ ಟೀಚರ್ಸ್ ಆಗಿ ಇರೋದಿಲ್ಲ. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಇವರು ಸುಮಾರು ಎಕ್ಸಾಮ್ಸ್ನ ಪಾಸ್ ಮಾಡಿ ನಿಮ್ಮವರೆಗೂ ಬಂದಿರೋವಂಥ ಟೀಚರ್ಸ್ ಇವರು. ಬಟ್ ಈಗ ಅಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋವಂಥವರು PUC, SSLC ಬಿಡಿ, ಈಗ PUC, ಡಿಗ್ರಿ
ಹಂಗೆ ಪಾಸ್ ಆಗಿರೋ ಅಂಥವ್ರನ್ನ ಅಲ್ಲಿ ತಗೊಂಡಿರ್ತಾರೆ. ನಿಮ್ಗೆ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ನ ಕೊಟ್ಟಿದ್ದಾರೆ. ಸರ್ಕಾರ ಇನ್ನೂ ಈಗ ಏನು ಸರ್ಕಾರ ಏನು ನಿಮಗೆ ಕೊಡ್ತಾ ಇದೆ, ನನಗೆ ಗೊತ್ತಿದ್ದಂಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಕೊಡಬೇಕು ಬಿಲ್ಡಿಂಗ್ ಎಲ್ಲನೂ. ಬಟ್ ನಿಮ್ಗಿರೋದ್ರಲ್ಲಿ ಕೆಲವೊಂದು ಗಡಿ ಗ್ರಾಮಗಳನ್ನ ಹೋಗಿದ್ವಿ, ಆ ಒಂದು ಇದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಕಟ್ಟಡನೇ ಇದೆ. ಅದಕ್ಕೆ ಈಗ ಇವರು ಇಷ್ಟೆಲ್ಲ ಶ್ರಮ ಆಗ್ತಾಯಿದ್ದಾರೆ. ನಿಮ್ಗೀಗ ಏನು ಈಗ 10 ವರ್ಷ ಏನು ಓದಿದ್ದೀರಾ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ, ಇದು ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್, ಅಂತಿಮ ಘಟ್ಟ ಇದು. ಎಲ್ಲರೂ ನಿಮ್ಮ ಮನೆಗಳಲ್ಲೂ ಎದುರು ನೋಡ್ತಾ ಇರ್ತಾರೆ, ನಮ್ಮ ಮಗು 10ನೇ ಕ್ಲಾಸ್, ಈಗ 1ರಿಂದ 9ರವರೆಗೂ ನನ್ನ ಮಗು 8ನೇ ಕ್ಲಾಸ್ 9ನೇ ಕ್ಲಾಸು 6ನೇ ಕ್ಲಾಸ್ 5ನೇ ಕ್ಲಾಸ್ ಅಂತ ಇದ್ಬಿಡ್ತಾರೆ. 10ನೇ ಕ್ಲಾಸ್ ಅಂತ ಬಂದಾಗ ಇದೊಂದು ಟರ್ನಿಂಗ್ ಪಾಯಿಂಟ್ ನಿಮಗೆ. ಇಲ್ಲಿ ಚೆನ್ನಾಗಿ ನೀವು ಒಂದು ಜ್ಞಾನವನ್ನು ಬೆಳೆಸ್ಕೋಬೇಕು, ಶಿಸ್ತನ್ನ ಬೆಳೆಸ್ಕೋಬೇಕು, ಮತ್ತು ಸಮಯ ಪಾಲನೆಯನ್ನು ಇಷ್ಟು ಬೆಳೆಸ್ಕೋಬೇಕು. ಮತ್ತು ತಂದೆ ತಾಯಿಗೆ ದೊಡ್ಡವ್ರಿಗೆ ಗೌರವ ಕೊಡಬೇಕು. ಅದಾದಮೇಲೆ ತಂದೆ ತಾಯಿ ಆದಮೇಲೆ ಗುರುಗಳಿಗೆ ಗೌರವವನ್ನು ಕೊಡೋದನ್ನು ಕಲ್ತ್ಕೋಬೇಕು. ಫಸ್ಟ್ ನೀವೆಲ್ಲೇ ಇರಿ, ಹೇಗೆ ಇರಿ, ನೀವೆಷ್ಟು ಉನ್ನತ ಮಟ್ಟಕ್ಕೆ ಹೋದ್ರೂ ನಾಳೆ ಎಲ್ಲೋ ನಿಮ್ಮ ಗುರುಗಳನ್ನು ಕಂಡಾಗ ಮಾತಾಡಿಸ್ಬೇಕು. ಅವ್ರಿಗೆ ಈಗೇನು ಸರ್ಕಾರ ಸಂಬಳ ಕೊಡ್ತಾ ಇದೆ ಅವೆಲ್ಲನೂ ಅವ್ರಿಗೆ ತೃಪ್ತಿಯನ್ನು ನೀಡೋದಿಲ್ಲ. ಯಾವಾಗ ಅವ್ರು ಹೇಳ್ಕೊಟ್ಟಿರೋಂಥ ಮಕ್ಕಳು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಂದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನೀವು ಎಲ್ಲೇ ಇರಲಿ ಮಾತಾಡಿಸ್ಬೇಕು. ಸರ್ ನಾವು ಇಂಥವ್ರು ಇಂಥ ಬ್ಯಾಚಲ್ಲಿ ಈಗ ಸಾರ್ ಅವರು ನಿಮ್ಮನ್ನು ಗುರ್ತಿಡಿಯೋದು ಕಷ್ಟ ಆಗುತ್ತೆ, ಯಾಕಂದರೆ ನೀವು ಇನ್ನೂ ಬೆಳೆದ ಮೇಲೆ ಹೆಂಗಿರ್ತೀರೋ ಹೇಳೋಕ್ಕಾಗೋದಿಲ್ಲ. ಬಟ್ ನೀವು ಸಾರು ಗುರ್ತು ಸಿಗ್ತಾ ಇರ್ತಾನೆ, ನೀವೆಷ್ಟೇ ದೊಡ್ಡವರಾದರೆ ಸಾರು ಇನ್ನು ಹೆಂಗಿರ್ತಾರೆ ಹಂಗೆ ಇರ್ತಾರೆ. ಅವರೇ ಅಲ್ಲ, ನಿಮ್ಗೆ ಯಾರ್ಯಾರು ಪಾಠ ಮಾಡಿದ್ದಾರೆ ಅವ್ರನ್ನೆಲ್ಲನೂ ನೀವು ಗೌರವದಿಂದ ಎಲ್ಲೇ ಕಾಣಿಸಿದ್ರು ಮಾತಾಡಿಸ್ಬೇಕು. ಈಗ ನಮ್ಮ ಗುರುಗಳನ್ನ ನಾವೆಲ್ಲಿ ಈಗ ಕಾಣಿಸಿದ್ರು ಅವ್ರನ್ನ ಮಾತಾಡಿಸ್ತೀವಿ. ಅದಕ್ಕೆ ನೀವು ಅದೇ ಥರ ಮಾಡಿ. ಈಗೇನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಿಮಗೆ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ನಮ್ಮ ಭುವನೇಶ್ವರಿ ಮತ್ತು ನಮ್ಮ ಶಾರದಾ ಮಾತೆ ನಿಮ್ಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಾ, ಇದಾದಮೇಲೆ ನೆಕ್ಸ್ಟ್ ನಿಮಗೆ PUC ಇರುತ್ತೆ. ಈಗ ಯಾರು SSLCಯಲ್ಲಿ ಏನೋ ಮಾರ್ಕ್ಸ್ ಕಡಿಮೆ ಆಗಿದೆ ಅಂತ ಯಾರು ಭಯ ಪಡೋ ನೆಸೆಸಿಟಿ ಇಲ್ಲ. ಅರ್ಥ ಆಯ್ತಾ? ಯಾರೊಬ್ಬ ಈಗ ಪರ್ಸೆಂಟೇಜ್ ಕಡಿಮೆ ಬಂದಿದೆ, ನಂಗೆ ತುಂಬ ಕಡಿಮೆ ಆಗೋಯ್ತು, ಯಾರು ಕುಗ್ಗುವಂಥ ಪ್ರಶ್ನೆ ಇಲ್ಲ. ನಿಮಗೆ ಮುಂದೆ ಇನ್ನೊಂದು PUC ಇರುತ್ತೆ, ಅದರಲ್ಲಿ ಓದಿ. ನೆಕ್ಸ್ಟ್ ಡಿಗ್ರಿ ಇರುತ್ತೆ, ಅದರಲ್ಲಿ ಓದಿ. ಈಗ ಇಲ್ಲಿ ಕಡಿಮೆ ಬಂದಿರೋರು ಅಲ್ಲಿ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಜಾಸ್ತಿ ಬಂದಿರೋರು ಅಲ್ಲಿ ಕಡಿಮೆ ಆಗಿರೋದು ಇದೆ ಸನ್ನಿವೇಶಗಳು. ಅರ್ಥ ಆಯ್ತಾ? ಇದೇ ಫೈನಲ್ ಅಂತಲ್ಲ. ನಿಮಗೆ ಮುಂದಿನ ದಿನಗಳಲ್ಲಿ ನೀವೇನೇ ಓದಲಿ, ಇಲ್ಲಿಂದ ಒಂದೊಂದೇ ನೀವೇನು ತಪ್ಪು ಮಾಡಿದರೆ ಅದನ್ನು ತಿದ್ದುಕೊಂಡು ಮುಂದೆ ಹೋಗೋಕ್ಕೆ ಅವಕಾಶ ಇದೆ. ಅದಕ್ಕೆ ನೀವೀಗೇನು ಅವಕಾಶ ಮಾಡಿಕೊಂಡು ಮುಂದೆ ಹೋಗಿ. ಈಗ ನಾವೇನು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಒಂದು ಸಂಘಟನೆ ಕಟ್ಕೊಂಡು ಈಗ ಮೊದಲು ಕನ್ನಡ ನಾಡು ನುಡಿ ಜಲ ಭಾಷೆಗಾಗಿ ಮಾಡ್ತಾಯಿದ್ವಿ. ಈಗ ರೈತರ ಸಮಸ್ಯೆಗಳು, ಕಾರ್ಮಿಕರ ಸಮಸ್ಯೆಗಳು ಮತ್ತು ನಮ್ಮ ಸರ್ಕಾರಿ ಶಾಲೆಗಳು, ನಮ್ಮದು ಮೇಯ್ನ್ ನಿಲುವೇನು ಅಂದರೆ ಸರ್ಕಾರಿ ಶಾಲೆಗಳು ಉಳಿಬೇಕು. ನೀವು ಇದರಲ್ಲಿ ಚೆನ್ನಾಗಿ ಓದಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಿ ನೀವು ಒಂದು ಸರ್ಕಾರಿ ಶಾಲೆಯನ್ನು ಉಳಿಸೋ ಅಂಥ ಒಂದು ಸ್ಥಾನಕ್ಕೆ ಬರಬೇಕು ಅಂತ ಆಶಿಸ್ತಾ, ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ, ಮುಂದಿನ ಭವಿಷ್ಯ ಉಜ್ವಲ ಆಗಿರಲಿಲ್ಲ ಹೇಳ್ತಾ, ನನಗೆ ಈ 4 ಮಾತನ್ನು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.